ಗೆಳೆಯರೆ, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ. ಹಾಯ್, ನಾನು ದಿವಾಕರ್. ನೀವು ನೋಡ್ತಿರೋ ಚಾನಲ್ ದಿವಾಕರ್ ಟೆಕ್ ವರ್ಲ್ಡ್. ಗೆಳೆಯರೆ, ನಿಮ್ಮ ಮೊಬೈಲ್ ಫೋನ್ ಹ್ಯಾಂಗ್ ಆಗ್ತಾ ಇದೆ. ನಿಮ್ಮ ಹೊಸ ಫೋನ್ ಕೂಡ ಹ್ಯಾಂಗ್ ಆಗುವುದರಿಂದ ನಿಮಗೆ ಚಿಂತೆಯಾಗಿರ್ಬೋದು. ಗೆಳೆಯರೆ, ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಫೋನ್ ಯಾಕೆ ಹ್ಯಾಂಗ್ ಆಗುತ್ತೆ, ಹ್ಯಾಂಗ್ ಆಗದೆ ಇರೋಕ್ಕೆ ಸೊಲ್ಯೂಷನ್ ಏನು ಮತ್ತು ಹ್ಯಾಂಗ್ ಆಗದೆ ಇರಲಿಕ್ಕೆ ಯಾವ ಆ್ಯಪ್ಸ್ ಅನ್ನು ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಗೆಳೆಯರೆ, ಪ್ಲೇಸ್ಟೋರ್ ನಲ್ಲಿ ಡೈಲಿ ತುಂಬಾ ಹೊಸ ಆ್ಯಪ್ಸ್ಗಳು ಬರ್ತಾ ಇರುತ್ತೆ. ಇನ್ನು ಸ್ವಲ್ಪ ಆ್ಯಪ್ಸ್ಗಳು ತಮ್ಮ ಅಪ್ಡೇಟ್ ಅನ್ನು ಕೇಳುತ್ತೆ. ನೀವು ತುಂಬಾ ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡುವುದರಿಂದ ನಿಮ್ಮ ಇಂಟರ್ನಲ್ ಮೆಮೊರಿ ಹಾಗೂ ರ್ಯಾಮ್ ಕೂಡ ತುಂಬುತ್ತೆ. ನೀವು ಆ್ಯಪ್ಸ್ ಅನ್ನು ಅಪ್ಡೇಟ್ ಮಾಡಿದ್ರು ಕೂಡ ಹಾಗೆ ಅದು ಕೂಡ ತುಂಬಾ ರ್ಯಾಮ್ ಅನ್ನು ತಗೊಳುತ್ತೆ. ನಿಮ್ಮ ಮೊಬೈಲ್ ನಲ್ಲಿ ರ್ಯಾಮ್ ಫುಲ್ ಆದಾಗ ನಿಮಗೆ ಹ್ಯಾಂಗಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಗೆಳೆಯರೆ, ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲಿಕ್ಕೆ ಮೇನ್ ರೀಸನ್ ಏನಂದ್ರೆ ನಿಮ್ಮ ಮೊಬೈಲ್ ನಲ್ಲಿರುವ ರ್ಯಾಮ್ ಫುಲ್ ಆಗಿರೋದು. ನಿಮ್ಮ ಮೊಬೈಲ್ ನಲ್ಲಿರುವ ರ್ಯಾಮ್ ಫುಲ್ ಆದ್ರೆ ನಿಮ್ಮ ಮೊಬೈಲ್ ಖಂಡಿತ ಹ್ಯಾಂಗ್ ಆಗುತ್ತೆ. ನೀವು ನಿಮ್ಮ ಮೊಬೈಲ್ ನಲ್ಲಿ ತುಂಬಾ ಆ್ಯಪ್ಸ್ ಗಳನ್ನು ಯೂಸ್ ಮಾಡ್ತಿರಬಹುದು. ನೀವು ಆ ಆ್ಯಪ್ಸ್ ಅನ್ನ ಯೂಸ್ ಮಾಡಿ ಹೋಮ್ ಸ್ಕ್ರೀನ್ ಗೆ ಬಂದಾಗ ಆ ಆ್ಯಪ್ಸ್ ಕ್ಲೋಸ್ ಆಗಲ್ಲ. ಅದು ಆಟೋಮೆಟಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾನೆ ಇರುತ್ತೆ. ಆ ಆ್ಯಪ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆದಾಗ ನಿಮ್ಮ ರ್ಯಾಮ್ ನಲ್ಲಿರುವ ಸ್ಪೇಸ್ ತಗೊಳುತ್ತೆ. ನಿಮ್ಮ ರ್ಯಾಮ್ ನಲ್ಲಿರುವ ಸ್ಪೇಸ್ ತಗೊಂಡಾಗ ಆ ರ್ಯಾಮ್ ಮೆಮೊರಿ ಫುಲ್ ಆಗುತ್ತೆ. ಸೊ ನಿಮ್ಮ ರ್ಯಾಮ್ ಫುಲ್ ಆದಾಗ ಮತ್ತೆ ನಿಮ್ಮ ಫೋನ್ ಹ್ಯಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ, ನೀವು ನಿಮ್ಮ ರ್ಯಾಮ್ ಸ್ಪೇಸ್ ಅನ್ನು ಖಾಲಿ ಮಾಡಬೇಕಾಗುತ್ತೆ. ನೀವು ಖಾಲಿ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಫೋನ್ ಹ್ಯಾಂಗ್ ಆಗಲ್ಲ. ಸೊ ಅದು ಹೇಗೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲು ನಿಮ್ಮ ಮೊಬೈಲ್ ನಲ್ಲಿ ನೀವು ಸೆಟ್ಟಿಂಗ್ ಪೇಜ್ ಅನ್ನು ಓಪನ್ ಮಾಡಿ. ನಿಮಗೆ ಸೆಟ್ಟಿಂಗ್ ಸ್ಕ್ರೀನ್ ಓಪನ್ ಆದಾಗ ನೀವು ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಸ್ಟೋರೇಜ್ ನಲ್ಲಿ ಇಂಟರ್ನಲ್ ಮೆಮೊರಿ ಹಾಗೂ ಎಕ್ಸ್ಟರ್ನಲ್ ಮೆಮೊರಿ ತೋರಿಸುತ್ತೆ. ನೀವಿಲ್ಲಿ ನಿಮ್ಮ ಮೊಬೈಲ್ ನಲ್ಲಿರುವ ಕ್ಯಾಶ್ ಡೇಟಾನ ಡಿಲೀಟ್ ಮಾಡಬೇಕಾಗುತ್ತೆ. ನೀವು ಕ್ಯಾಶ್ ಡೇಟಾನ ಡಿಲೀಟ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ರ್ಯಾಮ್ಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಇದರಿಂದ ಹ್ಯಾಂಗ್ ಆಗುವ ಸಾಧ್ಯತೆ ಕಡಿಮೆ. ಸೊ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗದೆ ಇರಲಿಕ್ಕೆ ಎರಡನೇ ಸೊಲ್ಯೂಷನ್ ಏನಂದ್ರೆ, ನೀವು ನಿಮ್ಮ ಪ್ಲೇಸ್ಟೋರ್ನಲ್ಲಿ ಬೂಸ್ಟರ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಬೂಸ್ಟರ್ ಆ್ಯಪ್ಸ್ ಓಪನ್ ಆಗಿದೆ. ನೀವು ಈ ಆ್ಯಪ್ಸ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ್ಯಪ್ಸ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುವವರೆಗೂ ವೇಟ್ ಮಾಡೋಣ. ಆ್ಯಪ್ಸ್ ಇನ್ಸ್ಟಾಲ್ ಆಗಿದೆ, ಅದನ್ನು ಓಪನ್ ಮಾಡಿ ನೋಡೋಣ. ನೀವು ಈ ಆ್ಯಪ್ಸ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಬೂಸ್ಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೆಮೊರಿ ಬೂಸ್ಟ್ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಯಾವ ಆ್ಯಪ್ಸ್ ರನ್ ಆಗುತ್ತೋ ಆ ಎಲ್ಲ ಆ್ಯಪ್ಸ್ ಕೂಡ ಕ್ಲೋಸ್ ಆಗುತ್ತೆ. ಮೆಮೊರಿ ಬೂಸ್ಟ್ ಆದಮೇಲೆ ನಿಮ್ಮ ಮೊಬೈಲ್ನಲ್ಲಿರುವ ಜಂಕ್ ಫೈಲ್ಸನ್ನು ಕೂಡ ನೀವು ಕ್ಲಿಯರ್ ಮಾಡ್ಬೋದು. ಜಂಕ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಂಕ್ ಫೈಲ್ಸನ್ನು ಕ್ಲಿಯರ್ ಮಾಡ್ಬೋದು. ಗೆಳೆಯರೆ, ಒಂದು ವೇಳೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಾ ಇದ್ದರೆ ಈ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. 100% ನಿಮ್ಮ ಮೊಬೈಲ್ ಮುಂದೆ ಹ್ಯಾಂಗ್ ಆಗಲ್ಲ. ನಿಮ್ಮ ಮೊಬೈಲ್ನಲ್ಲಿ ಆದಷ್ಟು ಆ್ಯಪ್ಸನ್ನು ಕಡಿಮೆ ಯೂಸ್ ಮಾಡಿ. ನೀವು ಯಾವ ಆ್ಯಪ್ಸನ್ನು ಯೂಸ್ ಮಾಡ್ತೀರೋ ಆ ಆ್ಯಪ್ಸನ್ನು ಮಾತ್ರ ಮೊಬೈಲ್ನಲ್ಲಿ ಇಟ್ಕೊಳ್ಳಿ. ಅನ್ವಾಂಟೆಡ್ ಆ್ಯಪ್ಸ್ ಏನಿರುತ್ತೋ ಅದನ್ನು ಇವಾಗಲೇ ನೀವು ಅನ್ಇನ್ಸ್ಟಾಲ್ ಮಾಡಿ. ನಾವು ಈ ವಿಡಿಯೋದಲ್ಲಿ ಏನು ಹೇಳಿದ್ದೀವೋ ನೀವು ಅದನ್ನು ಫಾಲೋ ಮಾಡಿದರೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಗೆಳೆಯರೆ, ಈ ವಿಡಿಯೋನ ಆದಷ್ಟು ಫೇಸ್ಬುಕ್, ವಾಟ್ಸಪ್ನಲ್ಲಿ ಶೇರ್ ಮಾಡಿ. ತುಂಬ ಜನರಿಗೆ ಮೊಬೈಲ್ ಹ್ಯಾಂಗಿಂಗ್ ಪ್ರಾಬ್ಲಮ್ ಇರುತ್ತೆ. ಅವರೆಲ್ಲರಿಗೂ ಈ ವಿಡಿಯೋ ನೋಡಿ ಸೊಲ್ಯೂಷನ್ ಸಿಗಲಿ. ಗೆಳೆಯರೆ, ಈ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.
ಗೆಳೆಯರೆ, ಮುಂದೆ ನಾವು ಯಾವ ಟಾಪಿಕ್ ಮೇಲೆ ವಿಡಿಯೋನ ಮಾಡಬೇಕನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಕಮೆಂಟ್ನಲ್ಲಿ ನೀವು ಹೆಚ್ಚು ಯಾವ ಟಾಪಿಕ್ ಅನ್ನು ಕೇಳ್ತೀರೋ ಅದೇ ಟಾಪಿಕ್ ಮೇಲೆ ನಮ್ಮ ಮುಂದಿನ ವಿಡಿಯೋ ಮಾಡುವ ಪ್ರಯತ್ನ ಮಾಡ್ತೀವಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಒಂದು ವೇಳೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಇನ್ನೂ ಆಗದೆ ಇದ್ಬಿಟ್ಟು ಈ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.